ಸೇನೆಯಲ್ಲಿ ಸೇವೆ ಸಲ್ಲಿಸಿ ವಾಪಸ್ ತನ್ನ ಗ್ರಾಮಕ್ಕೆ ಮರಳಿದಂಥ ಸೇನಾನಿಗೆ ಅಲ್ಲಿ ಭವ್ಯವಾದಂಥ ಸ್ವಾಗತ ಸಿಕ್ಕಿದೆ. ಯೋಧನಿಗೆ ಭವ್ಯವಾದಂಥ ಸ್ವಾಗತವನ್ನು ನೀಡಿದ್ದಾರೆ ಆ ಗ್ರಾಮಸ್ಥರು. ಎತ್ತಿನ ಬಂಡಿಯಲ್ಲಿ ಯೋಧನನ್ನ ಮೆರವಣಿಗೆಯನ್ನ ಮಾಡಿ ಸಂಭ್ರಮಿಸಿದೆ ಇಡೀ ಗ್ರಾಮ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಯಲವಗಿ ಗ್ರಾಮದಲ್ಲಿ ನಡೆದಿರುವಂತಹ ಮೆರವಣಿಗೆ ಇದು. ಯಶವಂತ ಪೂಜಾರ ಅನ್ನೋರು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದರು. 2002ರಲ್ಲಿ ಭಾರತೀಯ ಸೇನೆಗೆ ಸೇರಿದಂಥ ಯಶವಂತ ಪೂಜಾರ ಇಲ್ಲಿವರೆಗೂ ಕೂಡ ಭಾರತೀಯ ಸೇನೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು. ಇದೀಗ ಅವರು ನಿವೃತ್ತಿಯನ್ನು ಹೊಂದಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಆ ಸಂದರ್ಭದಲ್ಲಿ ಎತ್ತಿನ ಬಂಡಿಯಲ್ಲಿ ಅವರನ್ನು ಮೆರವಣಿಗೆ ಮಾಡಿಕೊಂಡು ಇಡೀ ಗ್ರಾಮದ ತುಂಬ ಮೆರವಣಿಗೆಯನ್ನು ನಡೆಸುವ ಮೂಲಕ ಅವರಿಗೆ ಗೌರವವನ್ನು ಕೊಡಲಾಯಿತು. ಇನ್ನು ಜಮ್ಮು ಕಾಶ್ಮೀರ, ದೆಹಲಿ, ಕೋಲ್ಕತ್ತಾ, ಮೀರತ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಹಲವೆಡೆ ಇವರು ಕಾರ್ಯವನ್ನು ನಿರ್ವಹಿಸಿದ್ರು. ತನ್ನ ಸ್ವಗ್ರಾಮಕ್ಕೆ ನಿವೃತ್ತಿ ಹೊಂದಿ ಬಂದ ನಂತರದಲ್ಲಿ ನೀಡಿದಂಥ ಭವ್ಯ ಸ್ವಾಗತ ಇದೆಯಲ್ಲ, ಅಂಥದ್ದೇ ಒಂದು ಸ್ವಾಗತವನ್ನು, ಅಂಥದ್ದೇ ಒಂದು ಗೌರವವನ್ನು ಮಾತ್ರ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥ ಯೋಧರು ನಿರೀಕ್ಷೆ ಮಾಡೋದು. ಅಂಥದ್ದೇ ಒಂದು ಗೌರವವನ್ನು ಆ ಇಡೀ ಗ್ರಾಮಸ್ಥರು ಸೇರಿ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆಯನ್ನು ಮಾಡುವ ಮೂಲಕ ಯಶವಂತ ಪೂಜಾರ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಭುಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಭುಗೌಡ, ಇಂಥದ್ದೊಂದು ಸ್ವಾಗತ ನೀಡಿದ್ದಾರೆ, ತದನಂತರದಲ್ಲಿ ಯೋಧ ಏನಂತ ಹೇಳಿದ್ರು, ಜೊತೆಗೆ ಇಡೀ ಗ್ರಾಮಸ್ಥರ ಜನರು ಏನಂತಾರೆ ಪ್ರಭು? ಹೌದು ಆನಂದ್, ಏನು ದೇಶ ಕಾಯುವಂತ ಸೈನಿಕರು ಅಂತಂದ್ರೆ ಇಡೀ ದೇಶವೇ ಹೆಮ್ಮೆಯನ್ನ ಪಡ್ತದೆ. ಅದರಲ್ಲೂ ಕೂಡ ಏನು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಯಲವಗಿ ಗ್ರಾಮಸ್ಥರು ಇವತ್ತೇನು ಸುಮಾರು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ದೇಶ ಕಾಯುವಂತಹ ಕೆಲಸವನ್ನ ಮಾಡಿ ನಿವೃತ್ತನಾಗಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂತಹ ಯೋಧನಿಗೆ ಅಭೂತಪೂರ್ವವಾದಂತಹ ಸ್ವಾಗತವನ್ನು ನೀಡಿದ್ದಾರೆ. ಏನು ಆತ ರೈಲು ನಿಲ್ದಾಣ ಮೂಲಕ ಯಲವಗಿ ಗ್ರಾಮಕ್ಕೆ ಆಗಮಿಸಿದಂತೆ ಗ್ರಾಮಸ್ಥರು ಎತ್ತಿನ ಬಂಡಿಯ ಮೂಲಕ ಆತನನ್ನ ಇಡೀ ಗ್ರಾಮದ ತುಂಬಾ ಮೆರವಣಿಗೆ ಮಾಡಿ ಸಂಭ್ರಮಿಸಿದ್ದಾರೆ. ಆತ ಏನು ಗ್ರಾಮದ ಯಶವಂತ್ ಪೂಜಾರ್ ಅನ್ನುವಂತನು ಈತ 2002ರಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಯಾಗಿದ್ದ. ನಂತರ ಜಮ್ಮು ಕಾಶ್ಮೀರ, ಮೀರತ್, ದೆಹಲಿ, ಕೋಲ್ಕತ್ತಾ ಸೇರಿದಂತೆ ದೇಶದ ಹಲವೆಡೆ ಈತ ದೇಶ ಕಾಯುವಂತಹ ಕೆಲಸವನ್ನ ಮಾಡಿ ನಿನ್ನೆ ಅಷ್ಟೇ ಈತ ನಿವೃತ್ತನಾಗಿದ್ದ. ಇವತ್ತು ಏನು ತನ್ನ ಹುಟ್ಟೂರು ಯಲವಗಿ ಗ್ರಾಮಕ್ಕೆ ಆಗಮಿಸಿದ. ಈ ಸಂದರ್ಭದಲ್ಲಿ ಏನು ಗ್ರಾಮಸ್ಥರು ಎತ್ತಿನ ಬಂಡಿಯ ಮೂಲಕ ಇಡೀ ಗ್ರಾಮದ ತುಂಬಾ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣದ ರೀತಿಯಲ್ಲಿ ಒಂದು ಭವ್ಯವಾದಂತಹ ಮೆರವಣಿಗೆಯನ್ನು ಮಾಡಿ ಈ ಒಂದು ಯೋಧನಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಆತನು ಕೂಡ ಏನು ದೇಶ ಕಾಯುವಂತಹ ಕೆಲಸ ಮಾಡಿದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾನೆ. ಜೊತೆಗೆ ಗ್ರಾಮಸ್ಥರು ಕೂಡ ಆತನ ಕಾರ್ಯಕ್ಕೆ ಸಾಕಷ್ಟು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆನಂದ್, ಧನ್ಯವಾದ ಪ್ರಭು ಮಾಹಿತಿಗಾಗಿ. ಇನ್ನು ಫೈರಿಂಗ್ನಲ್ಲೇ ಗಾಯಗೊಂಡಿದ್ದಂತಹ ಮತ್ತೋರ್ವ ಯೋಧ ಹುತಾತ್ಮರಾಗಿದ್ದಾರೆ. ಉಗ್ರರ ಜೊತೆ ಗುಂಡಿನ ಚಕಮಕಿಯಲ್ಲಿ ಭಾಗಿಯಾಗಿದ್ದಂಥ ಗಾಯಗೊಂಡಿದ್ದಂಥ ಯೋಧ ಜಮ್ಮು ಕಾಶ್ಮೀರದ ಹಂದ್ವಾರ ಸೆಕ್ಟರ್ನಲ್ಲಿ ಗಾಯಗೊಂಡಿದ್ದಂಥ ಯೋಧ ಹುತಾತ್ಮರಾಗಿದ್ದಾರೆ. ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ನಿನ್ನೆ 4 ಜನ ಯೋಧರು ಹುತಾತ್ಮರಾಗಿದ್ದರು. ಹಂದ್ವಾರ ಸೆಕ್ಟರ್ನಲ್ಲಿ ಉಗ್ರರಿಗಾಗಿ ಕೂಂಬಿಂಗ್ ಕೂಡ ಮುಂದುವರಿತಾ ಇದೆ. ಇನ್ನು ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಹಂದ್ವಾರದಲ್ಲಿ ಶೋಧ ಕಾರ್ಯ ನಡೀತಾ ಇದ್ದು, ಕಳೆದ 3 ದಿನಗಳಿಂದಲೂ ಕೂಡ ಭಾರತೀಯ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದ್ದು 2 ಉಗ್ರರನ್ನ ಸುತ್ತುವರೆದಿದೆ ಸೇನೆ. ಪೊಲೀಸರು ಅಡಗಿರುವಂತಹ ಭಯೋತ್ಪಾದಕರಿಗಾಗಿ ಸೇನೆಯಿಂದ ತೀವ್ರತರವಾದಂತಹ ಶೋಧ ನಡೀತಾ ಇದ್ದು, ಸ್ಥಳೀಯ ಪೊಲೀಸರು ಕೂಡ ಅಲ್ಲಿ ಸಾಥನ್ನ ಕೊಟ್ಟಿದ್ದಾರೆ.